ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್ ಆಫ್ ಸ್ವಾತಿ ಕಿರಣ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಆಕ್ಚುಲಿ ಈ ಬ್ಲಾಗ್ ಏನಕ್ಕೋಸ್ಕರ ಅಂದರೆ ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕಿತ್ತು. ಅಂದರೆ ನಾನು ಬ್ಲಾಗ್ಸ್ ಸ್ಟಾರ್ಟ್ ಮಾಡಿ ಒನ್ ವೀಕ್ 10 days ಆಗಿರುತ್ತೆ ಅಷ್ಟೇ. ಪ್ರಾಬಬ್ಲಿ ಒಂದು 4 ವಿಡಿಯೋಸ್ ಹಾಕಿರ್ತೀನಿ. ಈ 4 ವಿಡಿಯೋಸ್ಗೆ ನೀವು ಇಷ್ಟು ಸಪೋರ್ಟ್ ಕೊಡ್ತಾ ಇದ್ದೀರಾ. ಅಂದರೆ ಏನಂದರೆ ನೀವು ವ್ಯೂಸ್ ಕೊಡ್ತಾ ಇದ್ದೀರಾ, ಬಟ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೇನೆ ಕೊಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೊಂದು ಅಂದರೆ ಒಂದು ಎನ್ಕರೇಜ್ಮೆಂಟ್ ಬರುತ್ತೆ, ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಬೇಕು. ನನ್ನ ವಿಡಿಯೋನು ನೋಡ್ತಾ ಇದ್ದಾರೆ ಕೆಲವೊಂದು, ಅವ್ರಿಗೋಸ್ಕರ ನಾನು ಏನಾದರೂ ಮಾಡಬೇಕು ಅನ್ನೋ ಒಂದು ಇದು ನನಗೂ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆಮೇಲೆ ನೋಡಿ. ಈ ಬ್ಲಾಗು ಫ್ರೈಡೇ ಬ್ಲಾಗ್ ಆಗಿರುತ್ತೆ, ಅಂದರೆ ಹೋಲಿ ಹಬ್ಬದ ದಿವಸದ ಬ್ಲಾಗು. ನಿಮಗೆ ಗೊತ್ತಲ್ವಾ, ಹೋಲಿ ಹಬ್ಬ ಅಂದ್ರೆ ಎಲ್ಲ ಕಲರ್ಫುಲ್ ಆಗಿರುತ್ತೆ. ಸೊ ಆ ಒಂದು ಕಲರ್ಫುಲ್ ಮೂಮೆಂಟ್ ನ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಮತ್ತೆ ನಮ್ಮೂರಲ್ಲಿ ಹೋಲಿ ಹಬ್ಬದ ದಿವಸ ಒಂದು ಚಿಕ್ಕ ಜಾತ್ರೆ ಆಯ್ತು, ಅದ್ರದ್ದು ಚೂರು ಕ್ಲಿಪ್ಪಿಂಗ್ಸ್ ಆಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಒಂದು ರೆಸಿಪಿ ಶೇರ್ ಮಾಡಿದ್ದೀನಿ. ದಯವಿಟ್ಟು ಈ ಬ್ಲಾಗ್ ನ ಫುಲ್ಲು ನೋಡಿ. ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಮುಂದೆ ನಿಮ್ಗೆ ಒಳ್ಳೆ ಒಳ್ಳೆ ಬ್ಲಾಗ್ಸ್ ಹಾಕ್ತೀನಿ. ಇದೇ ತರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಹಾಯ್, ನೋಡಿ, ಈಗ ಕಡಲೆಕಾಳು ಗ್ರೇವಿಗೆ ನಾನು ಒಂದು ದಿವಸ ಮುಂಚೆನೇ ರಾತ್ರಿ 1 ಕಪ್ ಆಗೋಷ್ಟು ಕಡಲೆಕಾಳು ಮತ್ತು 1 ಕಪ್ ಆಗೋಷ್ಟು ಕಡಲೆ ಬೀಜ ನೀರಲ್ಲಿ ನೆನೆಸಿಟ್ಟಿದ್ದೆ. ನೆಕ್ಸ್ಟ್ ಡೇಗೆ ಇದು ಚೆನ್ನಾಗಿ ನೆಂದಿರುತ್ತೆ. ಇದಕ್ಕೆ ತಕ್ಕ ಹಾಗೆ ನಾನು ಒಂದು 2 ಈರುಳ್ಳಿ, 2 ಟೊಮೆಟೊ, 1 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಅರ್ಧ ಭಾಗ ಅಂದರೆ 1 ಈರುಳ್ಳಿ, 1 ಟೊಮೆಟೊ, ಒಂದು ಅರ್ಧ ಕಪ್ ತೆಂಗಿನ ತುರಿ, ಕೊತ್ತಂಬರಿ, ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕಿ ಇಟ್ಕೊತಾ ಇದ್ದೀನಿ. ಸಾಂಬಾರು ಪುಡಿನೂ ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ. ಈಗ ಒಂದು ಕುಕ್ಕರಲ್ಲಿ 1-2 ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ ಮೇಲೆ ಕರ್ಬೇವಿನ ಸೊಪ್ಪು ಆಗಿದ ಮೇಲೆ ನೀವು ಹಸಿಮೆಣ್ಸಿನ್ಕಾಯಿ ಆದರೂ ಹಾಕ್ಕೊಬೋದು, ಇಲ್ಲ ಖಾರದ ಪುಡಿ ಆದರೂ ಹಾಕ್ಕೊಬೋದು. ನಾನು ಟೇಸ್ಟ್ಗೆ ಅಂತ ಒಂದು 2-3 ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಯಾವುದೇ ಡಿಶ್ ಆಗಲಿ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ಇವಾಗ ನಾನು ನೆನೆಸಿಟ್ಕೊಂಡಿದ್ನಲ್ಲ ಕಾಳು, ಅದ್ರ ಜೊತೆಗೆ ನೀವು ಬದನೆಕಾಯಿ, ಆಲೂಗಡ್ಡೆ ಎರಡೂ ಆ್ಯಡ್ ಮಾಡ್ಕೊಬೋದು. ಬಟ್ ನಾನಿಲ್ಲಿ ಆಲೂಗಡ್ಡೆ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಏಕೆ ಅಂದರೆ ಬದನೆಕಾಯಿ ಹೀಟು, ಆಲ್ರೆಡಿ ಸಮ್ಮರು, ಬಿಸಿಲು ಹೇಗಿದೆ ಗೊತ್ತು ಅಲ್ವಾ ನಿಮಗೇನೆ. ಸೊ ನಾನಿಲ್ಲಿ ಆಲೂಗಡ್ಡೆ ಮಾತ್ರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲೀಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಡಲೆಕಾಳು, ಆಲೂ, ಈರುಳ್ಳಿ ಎಲ್ಲ ಹಾಕ್ಕೊಂಡ್ಮೇಲೆ. ಇದಾದಮೇಲೆ ಒಂದು ನಿಂಬೆಹಣ್ಣಷ್ಟು ಹುಣಸೆಹಣ್ಣು ನೆನೆಸ್ಕೊಳ್ಳಿ. ನಾನು ಮರ್ತುಬಿಟ್ಟಿದ್ದೆ, ಅದಕ್ಕೆ ಈಗ ನೆನೆಸ್ತಾ ಇದ್ದೀನಿ. ಇದೆಲ್ಲ ಬೇಯೋಷ್ಟರಲ್ಲಿ ಹುಣಸೆಹಣ್ಣು ಕೂಡ ನೆಂದಿರುತ್ತೆ. ಅದು ಲಾಸ್ಟಿಗೆ ಆ್ಯಡ್ ಮಾಡೋದಲ್ವ, ಸೊ ನೆನೆಯುತ್ತೆ ಅಷ್ಟರೊಳಗಡೆ. ಇದು ಚೆನ್ನಾಗಿ ಬೆಂದ ಮೇಲೆ ನಾವು ಮಿಕ್ಸಿಗೆ ಹಾಕಿಟ್ಟಿದ್ವಿ ಅಲ್ವಾ, ಟೊಮೆಟೊ, ಈರುಳ್ಳಿ, ತೆಂಗಿನ ತುರಿ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಆ ಪೇಸ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಖಾರಕ್ಕೆ ನಾನು ನಮ್ಮ ಸಾಂಬಾರು ಪುಡೀಲಿ ಆಲ್ರೆಡಿ ಖಾರ ಇನ್ಕ್ಲೂಡ್ ಆಗಿದೆ. ಸೊ ಎಕ್ಸ್ಟ್ರಾ ಖಾರದ ಪುಡಿ ನಾನು ಆ್ಯಡ್ ಮಾಡ್ತಾ ಇಲ್ಲ. ನಿಮ್ಮ ಸಾಂಬಾರು ಪುಡೀಲಿ ಖಾರ ಇಲ್ಲ ಅಂತ ಅಂದರೆ ನೀವು ಸಪ್ರೇಟಾಗಿ ಆ್ಯಡ್ ಮಾಡ್ಕೊಳ್ಳಿ ಖಾರದ ಪುಡಿ. ನಾನಿಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಆ ಖಾರ ಮಸಾಲೆ ಬಂದುಬಿಟ್ಟು ಚೆನ್ನಾಗಿ ಕಾಲಿಗೆ ಮತ್ತು ಆಲೂಗಡ್ಡೆ, ಈರುಳ್ಳಿ ಎಲ್ಲದಕ್ಕೂ ಚೆನ್ನಾಗಿ ಹಿಡಿಯೋ ಥರ ಮಿಕ್ಸ್ ಮಾಡಿಬಿಟ್ಟು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಹೇಗೆ ಅಂದರೆ ನೀವು ನೀರು ಜಾಸ್ತಿ ಆ್ಯಡ್ ಮಾಡಿದ್ರೆ ಸಾಂಬಾರು ಥರ ಇರುತ್ತೆ, ಕಮ್ಮಿಯಾಗಿ ಆ್ಯಡ್ ಮಾಡಿದ್ರೆ ಗ್ರೇವಿ ಥರ ಇರುತ್ತೆ. ಗ್ರೇವಿ ಬಂದು ನೀವು ಚಪಾತಿ, ದೋಸೆಗೂ ಯೂಸ್ ಮಾಡ್ಕೊಬೋದು, ಸಾಂಬಾರು ಥರ ಮಾಡಿದರೆ ರೈಸ್ಗೂ ಯೂಸ್ ಮಾಡ್ಕೊಬೋದು. ಆ್ಯಕ್ಚುಲಿ ನಾವು ರೈಸ್ಗೆ ಗ್ರೇವಿ ಥರ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1-2 ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇದಾದಮೇಲೆ 1 ಕುದಿ ಬಂದಮೇಲೆ ನೀವು ಇದಕ್ಕೆ ಕುಕ್ಕರ್ ಮುಚ್ಚಳ ಹಾಕಿ 3 ವಿಸಿಲ್ ತೆಗೆಸಿ. ನೋಡಿ, ಇವಾಗ ಕುದೀತಾ ಇದೆ. ಈ ಟೈಮಲ್ಲಿ ನೀವು ಕುಕ್ಕರ್ ಮುಚ್ಚಳ ಹಾಕಿ 3 ವಿಸಿಲ್ ತೆಗೆಸಿದ್ರೆ ಕಾಲೆಲ್ಲ ನೀಟಾಗಿ ಬೆಂದಿರುತ್ತೆ. ಆವಾಗ ಒಂಚೂರು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ವಿಸಿಲ್ ಬರ್ತಿದೆ. ಈಗ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿ ಆದಮೇಲೆ ಹುಣಸೆಹಣ್ಣು ಹುಳಿ ಹಾಕ್ಬಿಟ್ಟು ಕುದಿಸ್ಕೊಂಬಿಡಿ 1 ಕುದಿ. ಹುಣಸೆಹಣ್ಣು ಹಾಕಿದ್ಮೇಲೆ ಖಂಡಿತ ಒಂದು ಸತಿ ಕುದಿಸಿ ಚೆನ್ನಾಗಿ, ಯಾಕೆಂದರೆ ಆ ಹುಳಿ ಫ್ಲೇವರ್ ಅನ್ನೋದು ಕಾಲಿಗೆಲ್ಲ ಹಿಡಿಬೇಕಲ್ವಾ. ಆವಾಗ ತಾನೇ ಹುಣಸೆಹಣ್ಣು ಹಾಕ್ಬಿಟ್ಟು ಹಂಗೆ ಇಳಿಸ್ಬಿಟ್ರೆ ನಾವು ಆ ಫ್ಲೇವರ್ ಹಂಗಂಗೆ ಇರುತ್ತೆ, ಹುಳಿ ಅನಿಸುತ್ತೆ, ಚೆನ್ನಾಗಿರಲ್ಲ. ಸೊ ಕುದಿಸ್ಬಿಟ್ಟು ಆಮೇಲೆ ನೀವು ಸರ್ವ್ ಮಾಡ್ಕೊಳ್ಳಿ. ರೈಸ್ ಜೊತೆಗಾದರೂ ಸರಿ, ಚಪಾತಿ, ದೋಸೆಗಾದರೂ ನೀವು ಸರ್ವ್ ಮಾಡ್ಕೊಬೋದು. ಇಲ್ಲಿ ನಾವು ರೈಸ್ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀವಿ.
ನೋಡಿ ತುಂಬಾ ಚೆನ್ನಾಗಿರುತ್ತೆ. ಇದೇನಪ್ಪ ಅಂದರೆ ಇದು ಹೋಲಿ ಡೇ ವ್ಲಾಗು ಅಲ್ವಾ. ಸೊ ಹೋಲಿ ನಮ್ಮೂರಲ್ಲಿ ಈ ಥರ ಸೆಲೆಬ್ರೇಟ್ ಮಾಡ್ತಾರೆ, ಡ್ರಮ್ಸ್ ಎಲ್ಲ ಇಟ್ಟು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಹೋಲಿ. ನಿಮ್ಮೂರಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡಿರ್ತಾರೆ ಅಂತ ನನಗೆ ಹೇಳಿ ಕಮೆಂಟಲ್ಲಿ. ಇದು ಹೋಲಿ ಡೇ ಸೆಲೆಬ್ರೇಷನ್ ವ್ಲಾಗು. ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮೂರ ಕಡೆ ಹೋಲಿ ಅಂತೂ. ಇದೇನಪ್ಪ ಅಂದರೆ ಹೋಲಿ ಹಬ್ಬದ ದಿವಸ ಸಂಜೆ ಒಂದು 4 o'clock ಟೈಮ್ ಇರುತ್ತೆ. ಆ ಟೈಮಲ್ಲಿ ಮತ್ತಿನ್ನೇನು ಜಾತ್ರೆ ಅಲ್ವಾ, ಅಂದರೆ ಈ ಚಿಕ್ಕ ಜಾತ್ರೆನೇ ಹೋಲಿ ಹಬ್ಬದ ದಿವಸನೇ ನಡೆಯೋದು. ಇದೇ ಥರ ನಮ್ಮೂರ ಪಕ್ಕ ಹೊಸೂರು ಅಂತ ಇದೆ, ಅಲ್ಲಿ ಇನ್ನೂ ದೊಡ್ಡ ಜಾತ್ರೆ ನಡೆಯುತ್ತೆ ಹೋಲಿ ಹಬ್ಬದ ದಿವಸ. ನಮ್ಮೂರ ದೊಡ್ಡ ಜಾತ್ರೆ ಬಂದುಬಿಟ್ಟು ಏಪ್ರಿಲಲ್ಲಿ ನಡೆಯುತ್ತೆ, ಅದು ನಿಮಗೆ ವ್ಲಾಗ್ ನಾನು ಆ್ಯಡ್ ಮಾಡ್ತೀನಿ. ಇದು ನಾರ್ಮಲ್ ಚಿಕ್ಕ ಜಾತ್ರೆನೇ, ಚಿಕ್ಕ ತೇರಿದು, ಆದರೂ ಇದು ಗ್ರ್ಯಾಂಡಾಗೇ ಇರುತ್ತೆ. ಸರಿ ಹೋಗಿ ನೋಡ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ ಈಗ. ಇಲ್ಲಿ ನೋಡಿ, ಇಲ್ಲೊಂದು ದೇವಸ್ಥಾನ ಕಾಣ್ತಿದೆ ಅಲ್ವಾ, ಇದು ಬಂದ್ಬಿಟ್ಟು ಮಾರಮ್ಮನ ದೇವಸ್ಥಾನ. ಅಂದರೆ ನನಗೆ ತುಂಬ ಅಂದರೆ ತುಂಬ ಫೇವ್ರೇಟ್ ದೇವಸ್ಥಾನ. ನನಗೇನೇ ಖುಷಿ ಇರಲಿ ಕಷ್ಟ ಇರಲಿ ಫಸ್ಟ್ ನಾನು ಹೋಗೋದು ಈ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ಒಳಗೆ ಹೋಗಿರಲಿಲ್ಲ, ಇನ್ನೊಂದು ಟೈಮ್ ಯಾವಾಗಾದರೂ ನಾನು ಈ ದೇವಸ್ಥಾನ ವೀಡಿಯೋ ಮಾಡಿ ಹಾಕ್ತೀನಿ. ಈ ದೇವಸ್ಥಾನ ಈಗ ಜಾತ್ರೆ ನಡೀತಾ ಇರೋ ದೇವಸ್ಥಾನ ಬಂದ್ಬಿಟ್ಟು ಒಂಚೂರು ಬೆಟ್ಟದ ಮೇಲಿರುತ್ತೆ ನೋಡಿ, ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಕಾಣ್ತಿದೆ ಅಲ್ವಾ. ಹಾಂ, ಅಂದರೆ ಒಳ ಕೆರೆ ಆ ಥರ ಎಲ್ಲ ಇರುತ್ತೆ, ಅವೆಲ್ಲ ದಾಟ್ಕೊಂಡು ಹೋಗ್ಬೇಕು ಈ ದೇವಸ್ಥಾನಕ್ಕೆ. ಒಂಚೂರು ಬೆಟ್ಟದ ಮೇಲಿರುತ್ತೆ ನೋಡಿ ಹೇಗಿದೆ. ಸೊ ಈ ದೇವಸ್ಥಾನದಲ್ಲೇ ಜಾತ್ರೆ, ಅಂದರೆ ತುಂಬ ಊರು ಆಚೆ ಇರೋ ದೇವಸ್ಥಾನ ಇದು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ತುಂಬ ಚೆನ್ನಾಗಿರುತ್ತೆ. ಅಂದರೆ ಬೆಟ್ಟದ ಮೇಲೆ ಕೂಡ ನೀವು ವೆಹಿಕಲಲ್ಲಿ ಹೋಗ್ಬೋದು, ಇಲ್ಲ ಸ್ಟೆಪ್ಸ್ ಹತ್ತಿನೂ ಕೂಡ ಹೋಗ್ಬೋದು. ನಾವಿಲ್ಲಿ ಸ್ಟೆಪ್ಸ್ ಹತ್ತಿ ಹೋಗಿದ್ದೀವಿ. ನಿಮಗೆ ವ್ಲಾಗ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ ನಾನು, ಜಾತ್ರೆ ಹೆಂಗೆ ನಡೆದಿದೆ, ತೇರು ಯಾವ ಥರ ಇದೆ, ಅಂದರೆ ಲಕ್ಷ್ಮೀ ದೇವಿ ತೇರು ಹೇಗಿದೆ, ನರಸಿಂಹಸ್ವಾಮಿ ತೇರು ಹೇಗಿದೆ ಅಂತ ವ್ಲಾಗ್ ಪೂರ್ತಿ ನೋಡಿ. ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂದರೆ ತುಂಬ ಜನ ವಿಡಿಯೋಸ್ ನೋಡ್ತಿದ್ದೀರಾ, ಅದೇ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಕೂಡ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಥ್ಯಾಂಕ್ ಯು. ವ್ಲಾಗ್ ಪೂರ್ತಿಯಾಗಿ ನೋಡಿ.